ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆ ಮಹಾಕುಂಭಮೇಳ ಮತ್ತು ಆ ಮಹಾಸುಂದರಿ ಯಾರು. ಎಲ್ಲರಿಗೂ ನಮಸ್ಕಾರ. ಯಾಕಿಂಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಅನುರಾಧ ಹೆಗಡೆ. ಕಳೆದ ಎಪಿಸೋಡ್ ನಲ್ಲಿ ಹೀಗೂ ಉಂಟೆ ಅನ್ನೋ ವಿಷಯದ ಬಗ್ಗೆ ಮಾಹಿತಿ ತಿಳ್ಕೊಂಡಿದ್ವಿ. ಇವತ್ತಿನ ಎಪಿಸೋಡ್ ನಲ್ಲಿ ಹೇಳಲೇಬೇಕಾದಂತ ವಿಚಾರ ಏನಂದ್ರೆ, ಬರೋಬ್ಬರಿ 2 ಶತಮಾನಕ್ಕೆ ಒಮ್ಮೆ ಬರುವಂತಹ ಇಡೀ ಪ್ರಪಂಚ ಕಂಡು ಕೇಳಿರಿಯದಂತಹ ಧಾರ್ಮಿಕ ವೈಭವ ಅಂತಂದ್ರೆ ಅದು ನಮ್ಮ ಸನಾತನ ಧರ್ಮದ ಶ್ರೇಷ್ಠತೆಯನ್ನು ಸಾರೋ ಈ ಮಹಾಕುಂಭ ಮೇಳ. ಈ ಮಹಾಕುಂಭ ಮೇಳ ಅಂತಂದ್ರೆ ಏನು, ಭಾರತದ 4 ಪ್ರದೇಶದಲ್ಲಿ ಯಾಕೆ ಮಾತ್ರ ಇದನ್ನು ಆಚರಿಸ್ತಾರೆ ಅಂತ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ಬರೋಬ್ಬರಿ 144 ವರ್ಷಗಳಿಗೊಮ್ಮೆ ಈ ಮಹಾಕುಂಭ ಮೇಳ ಆಚರಿಸಲಾಗುತ್ತೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ದಲ್ಲಿ ನಡೆಯುತ್ತದೆ. ಕುಂಭಮೇಳ ನಡೆಯೋದು 4 ಜಾಗಗಳಲ್ಲಿ: ಪ್ರಯಾಗ್ರಾಜ್, ಉಜ್ಜಯಿನಿ, ಹರಿದ್ವಾರ ಮತ್ತು ನಾಸಿಕ್. ಈ 4 ಜಾಗಗಳಲ್ಲಿ ಯಾಕೆ ಅಂತ ಗೊತ್ತಾ? ಸಮುದ್ರ ಮಂಥನದ ಸಮಯದಲ್ಲಿ ಕುಂಭ ಅಂದ್ರೆ ಮಡಿಕೆಯಲ್ಲಿ ಅಮೃತ ಸೃಷ್ಟಿಯಾಗುತ್ತೆ. ಇದಕ್ಕಾಗಿ ಸುರ ಮತ್ತು ಅಸುರರ ನಡುವೆ ಕಿತ್ತಾಟ ಶುರು ಆಗುತ್ತೆ. ಆ ಕಿತ್ತಾಟದ ಸಮಯದಲ್ಲಿ ಈ 4 ಹನಿ ಅಮೃತ 4 ಕ್ಷೇತ್ರಗಳಲ್ಲಿ ಬೀಳುತ್ತೆ. ಆ ಕುಂಭದಿಂದ ಅಮೃತ ಬಿದ್ದ ಆ 4 ಸ್ಥಳಗಳೇ ಕುಂಭಮೇಳ ನಡೆಯುವ ಪುಣ್ಯಕ್ಷೇತ್ರಗಳಾಗಿವೆ. ಈ ಹಿಂದೆ 1881ರಲ್ಲಿ ನಡೆದಿದ್ದ ಮಹಾಕುಂಭ ಪ್ರಸ್ತುತ 2025 ಜನವರಿ 13ರಿಂದ ಫೆಬ್ರವರಿ 26ರವರೆಗೆ ಬರೋಬ್ಬರಿ 1.5 ತಿಂಗಳು ನಡೆಯುತ್ತೆ. ಅಂದ್ರೆ ಅದರ ವೈಭವ, ರೆವಿನ್ಯೂ ಕ್ರಿಯೇಷನ್ ಏನು ಅನ್ನೋದು ಕೂಡ ಭಾರತದ ತಾಕತ್ತನ್ನು ತೋರಿಸುತ್ತೆ. ನಮ್ಮ ಸನಾತನ ಧರ್ಮದ ಸದೃಢತೆ, ವೈಭವದ ತೋರಿಸುತ್ತೆ. 45 ಕೋಟಿ ಜನ ಸೇರುವಂತಹ ಈ ಮೇಳ, ಅಬ್ಬಾ, ನಮ್ಮ ದೇಶದ ತಾಕತ್ತು ಇದಲ್ವಾ. ಮತ್ತೆ ಮಹಾಕುಂಭ ಮೇಳ 2169ರಲ್ಲಿ ನಡೆಯುತ್ತೆ. ನಾವೆಲ್ಲ ಮತ್ತೆ ಅಲ್ಲಿಗೆ ಹೋಗೋಣ ಅಂತ ಹೇಳಕ್ಕಾಗುತ್ತಾ? ನಾವ್ ಯಾರೋ ಅಲ್ಲಿವರೆಗೂ ಬದುಕಿರೋದಿಲ್ಲ. ಓಕೆ, ಇನ್ನು ಇದರ ಬಗ್ಗೆ ಹೇಳೋದಕ್ಕೆ ಹೊರಟ್ರೆ ಸಾಕಷ್ಟು ಮಾಹಿತಿ, ಜಾಸ್ತಿ ಸಮಯ ಬೇಕಾಗುತ್ತೆ. ಇದರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡ್ತಾ, ಇನ್ನು ನೀವೆಲ್ಲ ವೇಟ್ ಮಾಡ್ತೋ ಇರುವಂತಹ ಬಹು ನಿರೀಕ್ಷಿತ ಮತ್ತೊಂದು ವೈರಲ್ ಮಾಹಿತಿ ಹೇಳ್ಬಿಡ್ತೀನಿ. ಇದೇ ಪ್ರಯಾಗ್ನಲ್ಲಿ ನಡೀತಿರೋ ಕುಂಭಮೇಳದಲ್ಲಿ ರುದ್ರಾಕ್ಷ ಮಾರಲು ಬಂದ ಪ್ರಯಾಗ್ನ ಇಂದೋರ್ ಯುವತಿ ಮೊನಾಲಿಸಾ ಆಕೆಯ ಫೋಟೋ, ವಿಡಿಯೋಗಳು ಸಖತ್ ವೈರಲ್ ಆಗ್ತಿದೆ. ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಹೋದ್ರೂ ಅವರದ್ದೇ ಅಬ್ಬರ. ಜೇನುಗಣ್ಣಿನ ಚೆಲುವೆ, ಕಣ್ಣೋಟಗಳಿಂದಲೇ ಮನಸೆಳೆದ ಯುವತಿ. ಈಕೆಯ ಒಂದು ಫೋಟೋ ಆನ್ಲೈನ್ ನಲ್ಲಿ ಅಪ್ಲೋಡ್ ಆಗಿದ್ದೇ ತಡ, ರಾತ್ರೋರಾತ್ರಿ ಈ ಮೊನಾಲಿಸಾ ಫೇಮಸ್ ಆಗಿದ್ದಾಳೆ. ಒಟ್ಟಿನಲ್ಲಿ ಆಕೆ ಹೆಸರಲ್ಲಿ ಐಡಿ ಕ್ರಿಯೇಟ್ ಮಾಡಿಕೊಂಡು ಫೋಟೋ ಬಳಸಿ ಹಲವರು ಖ್ಯಾತಿ ಗಳಿಸ್ತಿದ್ದಾರೆ. ಹೇಳೋದಾದ್ರೆ ಕುಂಭಮೇಳ ನಡೀತಿದ್ಯಾ ಅಥವಾ ಮೊನಾಲಿಸಾದೇ ಕಥೆನಾ ಅನ್ನೋ ಹಾಗಿದೆ. ಒಟ್ನಲ್ಲಿ ಪಾಪ ಆ ಹುಡುಗಿ ಪಾಡು ಹೇಳತಿರೋದು. ಅಂದವಾಗಿ ಇದ್ರೆ ಹೀಗೇನಾ? ಬನ್ನಿ ಸ್ನೇಹಿತರೆ, ಆಕೆಯ ಸಂಕಷ್ಟದ ವಿಡಿಯೋ ಒಂದನ್ನು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ, ನೀವೆಲ್ಲ ಏನೀಗ ಯಾಕಿಂಗೆ ಅನುರಾಧ ಮೇಡಮ್ ಈ ತರ ಬಂದಿದ್ದಾರೆ ನಿರೂಪಣೆ ಮಾಡ್ಕೊಂಡು, ಸ್ವೆಟರು ಗುಲಾಬಿ ಎಲ್ಲ ಹಾಕೊಂಡಿದ್ದಾರೆ ಅಂತ. ಇಲ್ಲೆಲ್ಲ ಸ್ವಲ್ಪ ತುಂಬಾ ಚಳಿ ಇದೆ, ಹಾಗೆ ಸ್ಪೆಕ್ಸ್ ಕೂಡ ಹಾಕೊಂಡಿದ್ದೀನಿ ಅಂತನಾ? ಯಾಕೆ ಹಾಕೊಂಡಿದ್ದೀನಿ ಅಂದ್ರೆ, ಮೊನಾಲಿಸಾ ಕಣ್ಣು ನಂದೇ ಅನ್ಬಿಟ್ಟು ಏನಾದ್ರು ಕಿತ್ಕೊಂಡ್ಬಿಟ್ರೆ ಅಬ್ಬಬ್ಬಬ್ಬಾ, ಬೇಡ. ಓಕೆ, ಈ ಮೊನಾಲಿಸಾ ಸುಂದರಿ ಅವ್ರ ಪಾಡಿ ಏನು ಅಂತ ನೋಡೋಣ ಬನ್ನಿ. ಮೊನಾಲಿಸಾ ಇನ್ಸ್ಟಾಗ್ರಾಮ್ ಹಾಕಿ, ಯೂಟ್ಯೂಬ್ ಹಾಕಿ, ಮೊನಾಲಿಸಾ ಮೊನಾಲಿಸಾ ಯಾವ್ದು ಬೇಕು ಹಾಡು, ಎಲ್ಲ ಹಾಡನ್ನು ತೋರಿಸ್ತಾ ಇರ್ತಾರೆ. ಅಪ್ಪ, ಅಮ್ಮ, ನನಗೆ ಯಾಕೆ ಜನ್ಮ ಕೊಟ್ಟಿಯಮ್ಮ? ನನ್ನ ಈ ಸೌಂದರ್ಯವೇ ನನಗೆ ಮುಳುವಾಗ್ತಾ ಇದೆ. ಏನೋ ಹೊಟ್ಟೆ ಪಾಡಿಗೋಸ್ಕರ, ಜೀವನಕ್ಕೋಸ್ಕರ ಆ ಊರಿಂದ ಈ ಊರಿಗೆ ಬಂದು ನಾನು ಈ ಸ್ಥಳವನ್ನೆಲ್ಲ ಮಾಡ್ತಾ ಇದ್ದೇನೆ. ಆದ್ರೆ ನನಗೆ ಈ ಸೌಂದರ್ಯ ಒಂದು ಮುಳುವಾಗ್ತಾ ಇದೆ. ಯಾಕಮ್ಮ ನನ್ನ ಈ ಜೀವನ? ಎಲ್ಲಿ ಹೋದ್ರು ಫೋಟೋ ಅಂತ ಕೇಳ್ತಾರೆ, ಸೆಲ್ಫಿ ಅಂತ ಕೇಳ್ತಾರೆ. ಅಯ್ಯೋ, ನನ್ಗೆ ಸಾಕಾಗಿದೆಯಮ್ಮ ಈ ಜೀವನ. ನನ್ ಪಾಡಿ ನನ್ ಬದುಕ್ಲಿಕ್ಕೆ ಬಿಡ್ತಾ ಇಲ್ಲ. ಎಲ್ರಿಗೂ ನನ್ ಮೇಲೆ ಒಂದ್ ಕಣ್ಣಾಗ್ಬಿಟ್ಟಿದೆ ಅಮ್ಮ. ಅಪ್ಪ, ಅಮ್ಮ, ಯಾಕೆ ನನ್ಗೆ ಈ ಜೀವನ ಸಾಕಾಗೋಗಿದೆ ಅಮ್ಮ. ಅಮ್ಮ, ದಯವಿಟ್ಟು
ನಾವು ವಾಪಸ್ ನಮ್ಮೂರಿಗೆ ವಾಪಸ್ ಹೋಗ್ಬಿಡೋಣಮ್ಮ. ಅಮ್ಮ ಏನ್ ಮಾಡೋಣಮ್ಮ? ಓಹ್, ನೋಡಿದ್ರಲ್ಲ, ನಾನೀಗ ಕುಂಭಮೇಳದಲ್ಲಿದ್ದೀನಿ. ಸ್ವಲ್ಪ ಜನರನ್ನ ಮಾತಾಡ್ಸೋಣ. ಹಾಯ್ ಪುಟ್ಟ, ನಿನ್ನ ಹೆಸರೇನು? ರಿಂಕಿ. ಹಾ ಪಿಂಕಿ, ಈ ಕುಂಭಮೇಳಕ್ಕೆ ಬಂದಿದ್ಯಲ್ವಾ? ಏನಕ್ಕೆ ಬಂದಿದ್ಯಪ್ಪ? ಆಂಟಿ ಮೊನಾಲಿಸಾ ಆಂಟಿ ನೋಡಕ್ಕೆ ಅಂತ ಬಂದಿದ್ದೀನಿ. ಮೊನಾಲಿಸಾ ನೋಡಕ್ ಬಂದ್ಯಾ? ಓ, ಇರ್ಲಿ, ಮತ್ತೊಬ್ರನ್ನ ಮಾತಾಡ್ಸೋಣ. ನಮಸ್ತೆ ಅಜ್ಜಿ, ನಿಮ್ಮ ಹೆಸರು? ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಅಜ್ಜಿ? ನನ್ನ ಹೆಸರು ಲಕ್ಷ್ಮಿ ಅಂತ. ಹಾ ಲಕ್ಷ್ಮಿ ಅವರೇ, ಈ ಮಹಾಕುಂಭಮೇಳ ನಡೀತಾ ಇಲ್ವಾ? ನೀವು ಇದಕ್ಕೆ ಏನ್ ಬಂದಿದ್ದೀರಾ? ಏನ್ ಹೇಳ್ತೀರಮ್ಮ, ಏನ್ ವೈಭವ, ಏನ್ ಜನ, ಏನ್ ವ್ಯಾಪಾರ. ಕುಂಭಮೇಳ ಒಂದ್ ಟೂರ್ ಹೊಡ್ಕೊಂಡ್ ಹೋಗೋಣ, ಸಾಧುಗಳನ್ನೆಲ್ಲ ನೋಡೋಣ ಅನ್ಕೊಂಡ್ ಬಂದಿದ್ದೀನಿ. ಆಮೇಲೆ ಅದ್ ಯಾರು ಮೋನಾಲಿಸಾ ಅಂತೆ, ಆ ಅಮ್ಮನ್ ಕಣ್ಣುಗಳೇನೋ ತುಂಬಾ ಚೆನ್ನಾಗಿದೆ ಅಂತ ವಾಟ್ಸಪ್ ತೆಗೆದ್ರೆ ಅದ್ರೊಳಗೆ, ಫೇಸ್ಬುಕ್ ತೆಗೆದ್ರು, ಇನ್ಸ್ಟಾಗ್ರಾಮ್ ತೆಗೆದ್ರು, ಎಲ್ಲ ನೋಡಿದ್ರು ಆ ಹುಡುಗಿ ಕಣ್ಣುಗಳೇ. ಇದೆಲ್ಲ ನೋಡಿದ್ಮೇಲೆ ಆ ಹುಡುಗಿನ ಭೇಟಿ ಮಾಡಿ ಆ ಅಮ್ಮನ್ ಕಣ್ಣುಗಳು ಹೆಂಗಿದ್ಯೋ ಅಷ್ಟೊಂದು ಚೆನ್ನಾಗಿದೆ ಅಂತಾರೆ. ನೋಡ್ಕೊಂಡು ಆದ್ರೆ ಕಣ್ಣುಗಳೇನಾದ್ರೂ ಕೊಟ್ರೆ ತಗಂಡೇ ಹೋಗ್ಬಿಡೋಣ ಅಂತ ಬಂದೀವಿ ನಮ್ಮ. ಓ, ಇವರು ಕೂಡ ಮೊನಾಲಿಸಾ ಕಣ್ಣು ನೋಡೋಕೆ ಅಂತ ಬಂದಿದ್ದಾರೆ. ನೋಡೋಣ, ಮತ್ತೊಬ್ರು ಹೇಳಿ ಹೌದೌದು. ಮಾತಾಡ್ಸೋಣ. ಇಲ್ಲೊಬ್ರು ಇದ್ದಾರೆ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನಮಸ್ತೆ ಅಮ್ಮ, ನನ್ನ ಹೆಸರು ಸೀತಮ್ಮ ಅಂತ ಕಣಮ್ಮ. ಸೀತಮ್ಮ. ಎಸ್ ಮೇಡಮ್, ಈಗ ಮಹಾಕುಂಭಮೇಳ ಅಂತ ಎಲ್ಲಾರು ಬರ್ತಾ ಇದ್ದಾರೆ, ನೀವು ಕೂಡ ಬಂದಿದ್ದೀರಾ. ರೀಸನ್ ಏನಮ್ಮ ನೀವು ಬಂದಿರೋದು? ನಾನು ಕುಂಭಮೇಳಕ್ಕೆ ಅಂತ ಬಂದಿದ್ನಮ್ಮ. ಎಲ್ಲರೂ ಮನಾಲಿಸ ಅಂತ ಹೇಳ್ತಿದಾರಲ್ಲ, ಆ ಹುಡ್ಗಿ ನೋಡ್ಲೇಬೇಕು, ನೋಡ್ಕೊಂಡೇ ಹೋಗೋಣ ಅಂತ ಕಾಯ್ತಾ ಇದೀನಿ ಕಣಮ್ಮ. ಹ್ಞೂನಮ್ಮ. ಓಕೆ, ನೀವು ಕೂಡ ಇದಕ್ಕೆ ಬಂದಿದ್ದೀರಾ ಅನ್ಸುತ್ತೆ. ಇರ್ಲಿ, ಈಗ ಇಲ್ಲಿ ಯಾರು ಮಾತಾಡ್ಸೋಣ. ಒಂದು ಹುಡುಗ ಇದ್ದಾರೆ. ನಮಸ್ತೆ, ನಿಮ್ಮ ಹೆಸರು? ನಮಸ್ಕಾರ ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಶರತ್ ಅಂತ. ಶರತ್, ಈಗ ಕುಂಭಮೇಳ ನಡೀತಿದ್ಯಲ್ವಾ? ನೀವು ಯಾವ ರೀಸನ್ ಇಟ್ಕೊಂಡು ಇಲ್ಲಿ ಬಂದಿದ್ದೀರಾ? ಕುಂಭಮೇಳ ಅಂತ ನೋಡಕ್ ಬಂದೆ, ಆದ್ರೆ ಇಲ್ಲೆಲ್ಲ ಟ್ರೆಂಡಿಂಗ್ ನಡೀತಿದೆ ಮೇಡಮ್. ಮೊನಾಲಿಸಾ ಜೊತೆ ಒಂದ್ ಸೆಲ್ಫಿ ತಗೊಳ್ಳೋಣ ಅಂತ ಕಾಯ್ತಾ ಇದ್ದೀನಿ. ಓ ಶೆಟ್, ಯಾರ್ ನೋಡಿದ್ರು ಮೊನಾಲಿಸಾ ನೋಡಕ್ ಬಂದಿದ್ದೀನಿ ಅಂತ ಹೇಳ್ತಾರೆ. ಇವ್ರೇನು ಮೊನಾಲಿಸಾ ನೋಡಕ್ ಬಂದಿದ್ದೀರಾ, ಕುಂಭಮೇಳ ನಡ್ಸೋದಕ್ ಬಂದಿದ್ದೀರಾ? ನನ್ಗಂತೂ ಅರ್ಥ ಆಗ್ತಾ ಇಲ್ಲ. ಏನ್ ಮಾಯಾಂಗ್ನಿ ಅವಳು. ಯಾರಿಗಿಲ್ದಿರೋ ಅಂದ ಚಂದನ ಕಣ್ಣ ಅವಳದು. ಎಲ್ಲಿ ನೋಡಿದ್ರು ಮೊನಾಲಿಸಾ ಮೊನಾಲಿಸಾ ಮೊನಾಲಿಸಾ, ಜೆಲ್ಲಸಿ ಆಗ್ತಾ ಇದೆ ನನಗಂತೂ. ಓಕೆ, ಮತ್ತೆ ಯಾರು ಬರೀ ಇದನ್ನೇ ಹೇಳ್ತಾರೆ, ಯಾರು ಒಂದು ಒಳ್ಳೆ ರೀಸನ್ ಕೊಡ್ತಾ ಇಲ್ವಲ್ಲ. ಮತ್ತೆ ಇನ್ಯಾರನ್ ಕೇಳಿ? ಓ, ಅಲ್ಲೊಬ್ರು ಮಹಾ ಸಾಧುಗಳು ಬರ್ತಾ ಇದ್ದಾರೆ. ಸಾಧುಗಳೇ ನಮಸ್ತೆ. ನಮಸ್ತೆ ಸಾಧುಗಳೇ. ಹರ 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 ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಸಾಧುಗಳೇ, ಶಂಭೋ ಶಂಕರ, ಶಂಭೋ ಶಂಕರ, ಭೋಲೆನಾಥ್ ಭೋಲೆನಾಥ್. ಸಾಧುಗಳೇ, ಸಾಕ್ಷಾತ್ ಆ ಶಿವನನ್ನೇ ನೋಡಾಗತ್ತೆ. ಸಾಧುಗಳೇ, ಈ ಕುಂಭಮೇಳ ಅನ್ನೋದು ಸ್ವಲ್ಪ ಹೇಳ್ತೀರಾ? ನನಗಂತೂ ಭಯ ಆಗ್ತಿದೆ ಇವ್ರ ಹತ್ರ ಮಾತಾಡೋದಿಕ್ಕೆ. ನೋಡ್ಮರಿ, ನಾನು 4 ವರ್ಷದಿಂದ ಬರ್ತಾ ಇದ್ದೀನಿ ಇಲ್ಲಿ. ಈ ಹಿಂದೆ 3 ಕುಂಭಮೇಳನ ಮಾಡಿದ್ದೇನೆ ನಾನು. ಅದ್ಭುತ ಭಯಂಕರ ತಪಸ್ವಿ ನಾನು. ಇಲ್ಲಿ ಬಂದ್ರೆಲ್ಲ ಈ ತರ ಹೆಂಗ್ ಮಾಡ್ಬೇಕು ಅಂತಂದ್ರೆ ಭಯ ಭಕ್ತಿಯಿಂದ ಮಾಡ್ಬೇಕು. ಆದ್ರೆ ಏನ್ ಮಾಡ್ತಾ ಇದಾರೆ ಇವರು? ಒಂದಿಷ್ಟಾದ್ರೂ ನಯ ನುಡಿ ವಿನಯ ವಿನಮ್ರತೆ ಏನಿದೆ ಇವರಲ್ಲಿ? ಏನೋ ಒಂದು ಕ್ಷಣಿಕ ಸುಖಕ್ಕೋಸ್ಕರ ಏನೆಲ್ಲ ಮಾಡ್ತಾ ಇದ್ದಾರೆ. ಇದು ಆಟ ಅಂತ ತಿಳ್ಕೊಂಡಾರೆ ಇವರು. ಇವರಿಗೆ ಒಂದು ದಿನ ಬುದ್ಧಿ ಕಲಿಸ್ತಕ್ಕಂತ ಕಾಲ ಬಂದೇ ಬರುತ್ತೆ. ಈಗಲೇ ಇವರಿಗೆ ಒಂದು ಎಚ್ಚರಿಕೆ ಕೊಡ್ತಿದ್ದೀನಿ. ಕರ್ನಾಟಕದೊಳಗೆ ಬೆಂಗಳೂರಿನಲ್ಲಿ ಮಹಾವತಾರ್ ಅಂತ ಫೌಂಡೇಶನ್ ಇದೆ. ಅಲ್ಲಿ ಪತ್ರಿಜಿ ಅಂತಕ್ಕಂಥ ಮಹಾತ್ಮ ಧ್ಯಾನದಿಂದ ಏನೆಲ್ಲ ಪಡಿಬಹುದು ಅಂತಕ್ಕಂಥದ್ದನ್ನು ಹೇಳ್ಕೊಟ್ಟಿದ್ದಾರೆ. ಅದನ್ನ ಅಳವಡಿಸಿಕೊಂಡು ಮಹಾವತಾರ್ ಫೌಂಡೇಶನ್ ಕನೆಕ್ಟ್ ಆಗಿ ಅದ್ ಜ್ಞಾನದಿಂದ ಮುಕ್ತಿ ಹೊಂದಿದ್ರೆ ಅವ್ರ ಜನ್ಮ ಸಾರ್ಥಕ ಆಗತ್ತೆ. ಇಲ್ಲ ಅಂತಂದ್ರೆ ಸುಟ್ಟು ಭಸ್ಮ ಆಗಿ ಹೋಗ್ತಾರ ಅವರು.
ಹರ 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 ಮಹಾದೇವ್, ಹರ 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 ದೇವ್. ಧನ್ಯೋಸ್ಮಿ ಧನ್ಯೋಸ್ಮಿ. ಸ್ನೇಹಿತರೆ, ನೋಡುದ್ರಲ್ಲ, ಮಹಾಸಾಧುಗಳು, ಕುಂಭಮೇಳದ ಅತ್ಯಾಕರ್ಷಣೀಯ ಮಹಾಸಾಧುಗಳು ನಾವೆಲ್ಲರೂ ಕೇಳಿದೀವಲ್ವಾ. ನನಗಂತೂ ಜೀವನ ಸಾರ್ಥಕ ಆಗೋಯ್ತು ಇವತ್ತು. ನನ್ನ ಮನಸ್ಸಿನಲ್ಲಿ ಏನ್ ಓಡ್ತಾ ಇದೆ ಅಂತಂದ್ರೆ, ಮಹಾಸಾಧುಗಳು ಬಂದಿದ್ದಾರೆ ಅಂತಂದ್ರೆ, ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಕೇಳಿದೀವಿ. ನಾವು ಕಷ್ಟದಲ್ಲಿದ್ದೀವಿ ಅಂತಂದ್ರೆ ಯಾರೋ ಒಬ್ರು ಶಿವನ ಸ್ವರೂಪ ಧರಿಸ್ಕೊಂಡು ಬಂದು ನಮ್ಮ ಪಾಪಗಳನ್ನೆಲ್ಲ ಪರಿಹಾರ ಮಾಡೋದಕ್ಕೆ, ಒಂದು ಲೋಕ ಕಲ್ಯಾಣಕ್ಕೆ ಒಂದು ಮೆಸೇಜ್ ಕೊಟ್ಟೋಗ್ತಾರೆ. ಅವರು ಇವರೇ ಅಂತ ನಾನಂತೂ ಖಂಡಿತ ಭಾವಿಸ್ತೀನಿ. ಧನ್ಯೋಸ್ಮಿ. ಆದರೆ ಅಸಲಿಯತ್ತು ಏನು ಅಂತಂದ್ರೆ, ನಾವೊಂದು ಕಡೆ ಕೂತು ಯೋಚಿಸಿದ್ರೆ, ನಾನು ಯಾರು, ಎಲ್ಲಿಂದ ಬಂದೆ, ಏಕೆ ಬಂದೆ, ಈ ಭೂಮಿ ಮೇಲೆ ನನ್ನ ಕೆಲಸ ಏನು ಅಂತ ಒಮ್ಮೆ ಯೋಚಿಸಿದ್ರೆ, ನಾನು ಈ ದೇಹವಲ್ಲ, ಆತ್ಮ, ದೇಹಿ ಅಂತ ತಿಳಿಯೋವರೆಗೂ, ಅರಿಷಡ್ವರ್ಗನ ತಿಳಿಯೋವರೆಗೂ, ಹೆಣ್ಣು ಹೊನ್ನು ಮಣ್ಣು ಇವುಗಳ ಮೇಲೆ ಆಸೆ ತೊರೆಯೋವರೆಗೂ ಈ ರೀತಿ ನಡೆಯುತ್ತೆ. ಆದರೆ ಒಂದಂತೂ ಸತ್ಯ, ನಾವು ಮಾಡುವ ಪ್ರತಿ ತಪ್ಪುಗಳು ಕರ್ಮದ ಅಕೌಂಟ್ಗೆ ಸೇರುತ್ತೆ. ಕರ್ಮಗಳು ಹೆಚ್ಚಾದಂತೆ ಮತ್ತೆ ಮತ್ತೆ ಪ್ರಾಪಂಚಿಕ ಜಂಜಾಟಕ್ಕೆ ನಾವು ಮತ್ತೆ ಮನುಷ್ಯ ಜನ್ಮ ಎತ್ತಿ ಬರಬೇಕಾಗತ್ತೆ. ನಾನಂತೂ ನನ್ನ ಮಾತು, ಆಲೋಚನೆ, ಭಾವನೆಗಳನ್ನು ಶುದ್ಧವಾಗಿಟ್ಕೊಂಡು ಈ ಮನುಷ್ಯ ಜನ್ಮ, ಈ ಜನ್ಮಕ್ಕೆ ಕೊನೆ ಮಾಡಿಕೊಳ್ತೀನಪ್ಪ. ಹಬ್ಬ ಸ್ನೇಹಿತರೆ, ನಿಜವಾದ ಸೌಂದರ್ಯ ಅಂದ್ರೆ ಏನು, ಅದು ಎಲ್ಲಿದೆ, ಯಾರು ಆ ಬ್ಯೂಟಿ? ಕ್ಯಾಮರಾ ಕಣ್ಣುಗಳಿಂದ ಸೆರೆ ಆದ ಆ ದೃಶ್ಯ ತೋರಿಸ್ತೀನಿ ನೋಡಿ. ತಂದೆ, ನಿಮ್ಮ ಹೆಸರು? ನನ್ನ ಹೆಸರು ಧ್ಯಾನ. ತಂದೆ ತಾಯಿ? ಯೋಗ ಪ್ರಾಣಾಯಾಮ. ನಿಮ್ಮ ಊರು? ನಮ್ಮ ಊರು ಸಜ್ಜನರ ಸಾಂಗತ್ಯ. ನಿನ್ನ ಗಂಡ? ನನ್ನ ಗಂಡ ಮದ್ವೆ ಆಗಿಲ್ಲ, ಹುಡ್ಗನ್ ಹುಡುಕಿದ್ದಾರೆ. ಸ್ವಾಧ್ಯಾಯ ಅಂತ ನನ್ನ ಯಜಮಾನ್ರ ಹೆಸರು. ಸೂಪರ್. ಬೆಳಗ್ಗೆ ಎದ್ದ ತಕ್ಷಣ ಪ್ರಾರ್ಥನೆ ಮಾಡ್ತಾರೆ. ಕರಾಗ್ರೇ ವಸತೆ ಲಕ್ಷ್ಮೀ, ಕರಮೂಲೆ ಸರಸ್ವತಿ, ಕರ ಮಧ್ಯೆ ಸ್ಥಿತ ಗೌರಿ, ಪ್ರಭಾತೆ ಕರದರ್ಶನಂ. ಈಗ ಅಡಿಗೆ ಮನೆಗೆ ಹೋಗೋದಕ್ಕೆ ಮುಂಚೆ ಪ್ರತಿ ಹೆಣ್ಮಕ್ಳು ಏನ್ ಮಾಡ್ಬೇಕು? ಫ್ರೆಶ್ ಅಪ್ ಆಗಿ, ವಿಭೂತಿ ಧರಿಸಿ, ಒಲೆ ಮುಂದೆ ಹೋಗಿ ಆ ಅಗ್ನಿದೇವನ್ನ ಸ್ಮರಿಸಿ ಒಲೆ ಹಚ್ತಾರೆ. ಇವರು ಕೂಡ ಏನ್ ಮಾಡ್ತಾರೆ ನೋಡೋಣ. ಅನ್ನಪೂರ್ಣೆ ಸದಾ ಪೂರ್ಣೆ, ಶಂಕರ ಪ್ರಾಣವಲ್ಲಭೆ, ಜ್ಞಾನ ವೈರಾಗ್ಯಂ ಸಿದ್ಧಾರ್ಥ, ಭಿಕ್ಷಾನ್ ದೇಹಿ ಚ ಪಾರ್ವತಿ. ಈ ದಿನ ನಾನು ಅಡ್ಗೆ ಮಾಡ್ತಾ ಇದ್ದೀನಿ. ಈ ಅಡ್ಗೆ ಮಾಡ್ಬೇಕಾದ್ರೆ ಅಡ್ಗೆ ಆಗಿರುತ್ತೆ, ನಮ್ಮ ಎಲ್ಲರಿಗೂ ಬಡಿಸ್ಬೇಕಾದ್ರೆ ಇದನ್ನ ಪ್ರಸಾದ ರೂಪದಲ್ಲಿ ನಾನು ಬಡಿಸ್ತೇನೆ. ಈಕೆ ಕೂಡ ನಾನು ಹೇಳಿದ ರೀತಿ ಎಲ್ಲಾನು ಪರಿಪಾಲನೆ ಮಾಡಿ ಕೊನೆಗೆ ಒಂದ್ ಮೆಸೇಜ್ ಕೊಡ್ತಾ ಇದ್ದಾರೆ ನೋಡಿ. ಈಗ ಧ್ಯಾನ ಮಾಡ್ತಾ ಇದ್ದಾರೆ. ವಾ 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 ವಾ, ಇದಲ್ವಾ ನಮ್ಮ ದೇಶದ ಸಂಸ್ಕೃತಿ? ಹೆಣ್ಣು ಅಂದ್ರೆ ಹೇಗಿರ್ಬೇಕು? ಹಣೆ ತುಂಬಾ ಕುಂಕುಮ, ತಲೆ ತುಂಬಾ ಹೂ, ಆಹಾ, ರುದ್ರಾಕ್ಷ ಧರಿಸ್ಕೊಂಡು ನೋಡೋದಕ್ಕೆ 2 ಕಣ್ಣುಗಳು ಸಾಲ್ತಾ ಇಲ್ವೇ? ಓಕೆ, ಇರ್ಲಿ. ಇವಾಗ ಇವರು ಒಂದು ಹಾಡು ಹೇಳ್ತಾರೆ, ಹಾಡು ಹೇಳ್ಬಿಟ್ಟು ಯೋಗ ತೋರ್ಸ್ಕೊಡ್ತಾರೆ. ಸಾವಿರದ ಶರಣು ಜ್ಞಾನ ಜ್ಯೋತಿ ಗುರುವೇ, ದೀನ ಬಂಧು ಪ್ರಭುವೇ, ಸುಪ್ರಭಾತ ನಿನಗೆ, ಸುಪ್ರಭಾತ ನಿನಗೆ. ವಾ 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 ವಾವ್. ಕೆಂಚಾಲೋ ಮಂಚಾಲೋ ಎಂಗವಳ ನಿಂದವಳು, ಗೋವಿಂದ ಜೇಡ್ರಳ್ಳಿ ಎಂಗವಳ ನಿನ್ ಕನ್ಸಳು, ಹೆಂಗಂತ ಹೇಳಿ ಸುತ್ತ ಮುತ್ತ ಮಚ್ಚು, ಬ್ಯಾಡಂದ್ರು ಹೋಗುತ್ತಿಲ್ಲ ಹುಚ್ಚು. ಈ ತರ ಹಾಡಿರುತ್ತೆ, ಆದ್ರೆ ಎಷ್ಟ್ ಚೆನ್ನಾಗಿ ಆಹಾ ಸುಶ್ರಾವ್ಯವಾಗಿ ಹಾಡಿದ್ದಾರೆ. ನಮಸ್ತೆ ಅಮ್ಮ. ನಮಸ್ತೆ. ಬರ್ತೀನಿ ಮೇಡಮ್.
ಹೊರಟೇನಮ್ಮ ನಂದಿನಿ, ಹೊರಟೇನಮ್ಮ. ಹಾ ಅಮ್ಮ, ಹೊರಟೆ. ಅಲ್ಲಿ ಶನಿವಾರದ ಕಾರ್ಯಕ್ರಮ ಇದೆ ಅಮ್ಮ ಬೆಂಗಳೂರಿನಲ್ಲಿ. ವಿಶೇಷ ಸಂಚಿಕೆ ಅಂತೆ. ಅದು ಒಂದು ಶಿಬಿರ ಇಟ್ಟಿದ್ದಾರೆ ಮಹಾವತಾರ್ ಫೌಂಡೇಶನ್ ಇಂದ. ಅಲ್ಲಿ ಧ್ಯಾನ ಜ್ಞಾನ ಎಲ್ಲ ಕೊಡ್ತಾರಂತೆ ಅಮ್ಮ. ಅಲ್ಲಿ ಹೋಗಿ ನಾನು ಧ್ಯಾನ ಮಾಡಿ ಬರ್ತೀನಮ್ಮ. ಆ ಸರಿನಮ್ಮ ಜೋಕೆ. ಮೈ ತುಂಬಾ ಸೆರ್ಗೋದ್ಗೋ, ಮೈಯೆಲ್ಲ ಕಣ್ಣಾಗಿರ್ಬೇಕು ಮಗಳೇ. ಹಾ ನಮ್ಮ ಸರಿನಮ್ಮ. ಸರಿಮ್ಮ. ಸ್ನೇಹಿತರೆ, ನೋಡಿದ್ರಲ್ಲ, ಇವತ್ತಿನ ವಿಷಯ ಮಹಾಕುಂಭಮೇಳ ಮತ್ತು ಆ ಮಹಾಸುಂದರಿ ಯಾರು ಅಂತ ತಿಳ್ಕೊಂಡಿದೀವಿ. ಸೌಂದರ್ಯ ಅನ್ನೋದು ಮುಖದಲ್ಲಿ ಅಲ್ಲ, ಮನಸ್ಸಿನಲ್ಲಿದೆ. ನಾವು ಕೇಳಿದೀವಿ ಬಾಹ್ಯ ಸೌಂದರ್ಯಕ್ಕಿಂತ ಮನಸ್ಸಿನ ಸೌಂದರ್ಯ ಬಹಳ ಮುಖ್ಯ ಅಂತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಒಂದು ಉತ್ತಮವಾದ ಅಂಶ ನೋಟೆಡ್ ಆಗಿದೆ. ಅದೇನಂತಂದ್ರೆ, ಒಬ್ಬರು ಮಹಾಸಾಧುಗಳು, ಆ ಶಿವನ ರೂಪದಲ್ಲಿ ಬಂದಂತಹ ನಾಗಸಾಧುಗಳು ಒಂದು ಮಾತು ಹೇಳಿದ್ರು, ಮಹಾವತಾರ್ ಫೌಂಡೇಶನ್ ಅಂತ. ಈ ಕಾರ್ಯಕ್ರಮದ ನಂತರ ನಾನು ನೇರವಾಗಿ ಅಲ್ಲಿಗೆ ತೆರಳಿ ಧ್ಯಾನ ಜ್ಞಾನ ಎಲ್ಲವನ್ನೂ ತಿಳಿತಾ ಲೋಕ ಕಲ್ಯಾಣಕ್ಕೆ ಶ್ರಮಿಸುತ್ತೇನೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಅನ್ನು ಇಲ್ಲಿಗೆ ಮುಗಿಸಿ ಮತ್ತೆ ಮುಂದಿನ ವಾರ ಹೊಸ ವಿಷಯಗಳೊಂದಿಗೆ ಭೇಟಿ ಆಗೋಣ. ಎಲ್ಲರಿಗೂ ಧನ್ಯವಾದಗಳು.